ಮಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಈಗ ಯಾವ ಥರ ಐತಂದರೆ, ಈಗ ಎಲ್ಲರೂ ನೋಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ನಿಮ್ಮದೇ ಮೀಡಿಯಾಗಳಲ್ಲೆಲ್ಲ ನೀವು ಆಗ್ತಾ ಇದ್ದೀರಾ, ಎಲ್ಲರೂ ನೋಡ್ತಾ ಇದ್ದಾರೆ. ಮನುಷ್ಯನ ಎರಡು ಕೈಗಳು ಕಟ್ಟಾಕಿ, ಎರಡು ಕಾಲುಗಳು ಕಟ್ಟಾಕಿ, ಈಗ ಹೊಸಕೋಟೆ ಕಡೆಯಿಂದ ಇನ್ನು ಕಣ್ಣು ಕಟ್ಟಾಕಿ, ಎಲ್ಲ ಕಟ್ಟಾಕಿ ನೀರು ತಳ್ಳಿರೋದು. ಆದರೂ ಪರವಾಗಿಲ್ಲ ಅಂತ ಈಜ್ಕೊಂಡು ಈಸ್ತಾ ಇದ್ದೀವಿ. ಈಗ ಅವ್ರು ಹೇಳ್ತಾರಂಥದ್ದೇನು, ಒಂದೇ ಒಂದು ಗುಂಟೆ ತೋರಿಸ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾನು ಎಂಟ್ರಿ ಆಗಿದ ತಕ್ಷಣ ನಾನು ಹೇಳಿದ ಕಡೆ ಈ ಬ್ಯಾನ್ ಎಲ್ಲ ಮಾಡಿದಾರಲ್ಲ, ಇದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಹೇಳಿದ ಕಡೆ ಸರ್ವೆ ನಡೆಸಲಿ, ಒಂದು ಗುಂಟೆ ಎಲ್ಲ ಬೇಕಾದಷ್ಟು ಜಮೀನು ಸಿಗ್ತೈತಲ್ಲಿ. ಏನೋ ಇವರು ಕಾಂಪೌಂಡ್ ಹಾಕೊಂಡಿರೋಂಥದ್ದು, ಇವರು ಮತ್ತು ಇವ್ರ ಫ್ಯಾಮಿಲಿಯವ್ರು ಕಾಂಪೌಂಡ್ ಹಾಕೊಂಡಿರೋಂಥದ್ದು. ಒಂದು ಗುಂಟೆ ಅಲ್ಲಪ್ಪ, ಜಾಸ್ತಿ ಸಿಗ್ತೈತಿ. ಆವತ್ತು ನಾನು ಪೂರ್ತಿ ಜಮೀನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಚಾಲೆಂಜ್ ಹಾಕೋರಿ, ಇನ್ನು ಕೆಲವರು ರಾಜೀನಾಮೆ ಕೊಡ್ತೀನಿ ಅಂತ ಚಾಲೆಂಜ್. ಎರಡೇ, ಒಬ್ಬರು ನಾನು ಜಮೀನೆಲ್ಲ ಕೊಟ್ಬಿಡ್ತೀನಿ ಅಂದವ್ರಿ, ಇನ್ನೊಬ್ಬರು ರಾಜೀನಾಮೆ ಎತ್ತು ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ದಾರೆ. ಮಾಡಿರೋಂಥ ಒಂದು ಆಶೀರ್ವಾದ, ಅವರ ಒಂದು ಶಾಸಕ ಸ್ಥಾನದಲ್ಲಿದ್ದಾರಂದ್ರೆ ಜನರು ಕೊಟ್ಟಿರೋಂಥ ಆಶೀರ್ವಾದನ ಅವರು ಶಾಸಕರಾಗಿ ಬಿಸ್ನೆಸ್ ಮಾಡ್ತಾರಂಥದ್ದು. ಅದಕ್ಕೆ ಮೊದಲಲ್ಲ ಅಲ್ವಾ, ಜನರನ್ನ ಬಿಸಾಕ್ತೀನಿ, ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ನಾವು ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವ್ರಿಗೆ ನಾವು ಹೇಳೋಂಥದ್ದೇನೆಂದರೆ, ನಿಮ್ಮದು ಏನೇನು ಹಗರಣಗಳು ಮಾಡಿದ್ದೀವೋ ಪ್ರತಿಯೊಂದು ಪ್ರೂವ್ ಮಾಡ್ತೀವಿ, ರಾಜೀನಾಮೆಗೆ ರೆಡಿಯಾಗಿ. ಥ್ಯಾಂಕ್ ಯು. ಈಗ ನೀವು ಜನಪರ ಮಾಡ್ತಾರಂಥ ಕೆಲಸ ಆದರೂ ನಿಮ್ಮ ಮೇಲೆ ಯಾಕೆ ಈ ಥರ ಒಂದು ಧೋರಣೆ ತೋರಿಸ್ತಾ ಇದ್ದಾರೆ ಸರ್? ಈಗ 16 ವರ್ಷದಿಂದ ಹೋರಾಟ ಮಾಡಿದ್ದೀವಪ್ಪ, 16 ವರ್ಷ. ನಾವು ಪರ್ಮಿಷನ್ನು ಪ್ರತಿಯೊಂದು ವಿಚಾರದಲ್ಲಿನೂ ಒಂದು 5 ದಿನಕ್ಕೆ ಮೊದಲೇ ಕೊಟ್ಟಿದ್ದೀವಿ. 3 ದಿನಕ್ಕೆ ಮೊದಲು, 5 ದಿನಕ್ಕೆ ಮೊದಲು. ಹೊಸಕೋಟೆದು 3 ದಿನಕ್ಕೆ ಮೊದಲೇ ಪರ್ಮಿಷನ್ಗೆ ಲೆಟ್ರ್ ಕೊಟ್ಟಿದ್ದೀವಿ ನಾವು. ಇಲ್ಲ ನೀವು ಹೋರಾಟ ಮಾಡಿರಿ ಅಂತ ಹೇಳಬೇಕು, ಇಲ್ಲ ಮಾಡಬೇಡ್ರಿ ಅಂತ ಹೇಳಬೇಕು. ಏನೂ ಇಲ್ಲ, ಕೇಸೇ ಮಾಡಿಬಿಟ್ಟವ್ರು. ನಾನು ಕುತ್ಕೊಂಡವನು, ಹೊಸಕೋಟೆ ತಾಲೂಕು ಆಫೀಸ್ ಮುಂದೆ ಕುತ್ಕೊಂಡವನು ಎದ್ದು ಆಚೆ ಬಂದಿದ್ದೀನಿ. ತಹಸೀಲ್ದಾರ್ ಅವ್ರ ಚೇಂಬರ್ಗೆ ಹೋಗಿಲ್ಲ, ತಹಸೀಲ್ದಾರ್ ಅವ್ರು ಬಂದು ನಮ್ಮ ಹತ್ರ ಏನು ಕಷ್ಟ ಅಂತ ಹೇಳ್ಬಿಟ್ಟು ಕೇಳುವಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದ್ದೀವಿ. ರೀಸೆಂಟು ಕೇಸ್ ಆಗೈತೆ, ಕೋರ್ಟಲ್ಲಿ ನಡೀತೈತಿ. ನಾವು ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ನಾಗರಿಕ ಹಕ್ಕುಗಳು ಮತ್ತು ಹೋರಾಟಗಾರರಿಗಿರೋಂಥ ಹಕ್ಕುಗಳಿಗೆ ಡ್ಯಾಮೇಜ್ ಆಗೈತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಸರ್. ಈಗ ಈ ವಿಚಾರ ಎಲ್ಲಿಂದ ಎಲ್ಲಿಗಾಗಿದೆ ಅಂತ ಹೇಳಿದ್ರು ಒಂದಷ್ಟು ತನಿಖೆಗಳು ನಡೀಬೇಕು, ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಈಗ ನೀವು ಮಾಡೋಂಥ ಹೋರಾಟಗಳು ಜನಪರ ಇದೆ ಅಂತ ಕೇಳಿ ಕೆಲವು ಜಿಲ್ಲಾ ದಲಿತ ಮುಖಂಡರು ನಿಮಗೆ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ಖುಷಿ ಸಂದರ್ಭ ನೀವು ಯಾವ ಥರ ವ್ಯಕ್ತಪಡಿಸ್ತೀರಾ ಸರ್? ನಾನು ಯಾವತ್ತೂ ನನ್ನ ಸಮುದಾಯ, ನನ್ನ ಜನ ಎಲ್ಲ ಕಡೆ ನನ್ನ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ. ಈಗ ನಿರ್ಮಾಣ ಶೆಲ್ಟರ್ಸ್ ಮಾಡಿದಾಗ ನನ್ನ ಜನನೇ ವಿರೋಧ ಮಾಡಿದ್ರು, ಗೆದ್ದ ಮೇಲೆ ಅವ್ರು ಸ್ವಲ್ಪ ನಂಗೆ ಸಪೋರ್ಟ್ ಮಾಡೋದು ಅಲ್ವಾ. ಅದೇ ಥರ ಸುಮಾರು ವಿರೋಧಗಳು ನಡೀತಾ ಇರೋದು ಸರ್. ಅವರು ನನ್ನ ಬಿಟ್ಕೊಟ್ರೂ ಪರವಾಗಿಲ್ಲ, ನಾನು ನಮ್ಮ ಸಮುದಾಯದ ಜನನ ಬಿಟ್ಕೊಡೋದಕ್ಕೆ ಹೋಗಲ್ಲ, ನಮ್ಮ ಸಮುದಾಯದ ಮುಖಂಡರನ್ನ ಬಿಟ್ಕೊಡೋಕೆ ಹೋಗಲ್ಲ. ಮೊನ್ನೆ ತಾನೇ ಮಹಾನಂದ ಅನ್ನೋರು ಕೊಲೆ ನಡೆದಿದೆ, ಹೋರಾಟಗಾರರು ಕೊಲೆ ನಡೆದಿದೆ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವೇ ನಮ್ಮವ್ರ ವಿರುದ್ಧ ಮಾತಾಡ್ತಾ ಇದ್ದಾಗ ನಾಳೆ ದಿನ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದಾಗ ನಾವು ಹೋಗಲೇಬೇಕಲ್ಲ. ಹಂಗಾಗಿ ನನಗಿಲ್ಲೇನೋ ಹೆಚ್ಚು ಕಮ್ಮಿ ಆದರೂ ಅವರೆಲ್ಲ ಬರಲೇಬೇಕು. ಬಂದಾಗ ಜನ ನೋಡಿದವ್ರು ಏನಂತಾರೆ ಅಲ್ವಾ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಒಂದಷ್ಟು ಮುಖಂಡರು ನನ್ನ ಒಂದು ಹೋರಾಟಗಳಿಗೆ ಸಹಾಯವಾಗಿ ನಿಂತ್ಕೊಂಡಿರುವಂಥದ್ದು ತುಂಬ ಖುಷಿ ಆಗ್ತಾಯಿದೆ. ಚಿರಋಣಿ ಸರ್ ಯಾವತ್ತು. ಮತ್ತು ಜನಪರ ಅಧಿಕಾರಿಗಳು ಕೆಲಸ ಮಾಡಬೇಕು. ಇವತ್ತು ನೀವು ನಿಮ್ಮ ವೈಯಕ್ತಿಕ ವಿಚಾರನೆಲ್ಲ ಬಿಟ್ಟು ಪ್ರತಿ ಶುಕ್ರವಾರ ಸೇರಿದಂತೆ ಇತರ ದಿನಗಳೆಲ್ಲ ನೀವು ಜನಪರ ದುಡಿತಾ ಇದ್ದೀರಾ. ಸೊ ಅದನ್ನು ಅಧಿಕಾರಿಗಳು ಈ ಥರ ಒಂದು ಒಳ್ಳೆ ಕೆಲಸಕ್ಕೆ ಹೋದಾಗ ನಿಮಗೆ ಒಂದು ನಿರ್ಧಾರ ಹಾಕುವಂಥದ್ದು ಅಥವಾ ನಿಮಗೆ ಒಂದು ಏನೋ ಒಂದು ಹೋರಾಟ ಮಾಡಬಾರ್ದಂಥ ಒತ್ತಡ ಇರ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ ಸರ್, ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ಅವರು ಯಾವ ಪಕ್ಷ, ಯಾರು ಕ್ಯಾಂಡಿಡೇಟಾ, MLA ಕ್ಯಾಂಡಿಡೇಟಾ, MLAನ ಇವೆಲ್ಲ ನೋಡಲ್ಲ. SP ಅವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಮಾಡೋಂಥದ್ದು ನೋಡ್ತಾರೆ. ಯಾರೋ ನಾವು ರಾಜೀವ್ ಗೌಡವ್ರು ನೋಡ್ಬೋದು, ಇಶ್ಯೂ ಯಾವ ಥರ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಬೇರೆ ಯಾರಿದ್ದಿದ್ರೂ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ರಾಜೀವ್ ಗೌಡನ ಅರೆಸ್ಟ್ ಮಾಡಿದ್ರಲ್ಲ ಅಲ್ವಾ. ಆದರೆ ನಿನ್ನೆ ನಡೆದಿರೋಂಥದ್ದು ಘಟನೆ ಬಂದು ನಾನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಬಿಟ್ಟು ಬರ್ತಾಯಿದ್ದೀನಿ. ಜನ ಕ್ರೌಡ್ ಜಾಸ್ತಿ ಸೇರ್ತಾಯಿದ್ರು, ಬಟ್ ಶಾಂತಿನ ಕದಡೋ ಅಂಥ ಕೆಲಸ ನಾನು ಮಾಡ್ತಾಯಿದ್ದಿಲ್ಲ. ಸ್ಕೂಲುಗಳಿಗೆ ನುಗ್ಬೋದು, ಅಂಗಡಿಗಳು ಬಾಗಿಲಾಕ್ಸೋದು, ಟೈರುಗಳು ಸುಡೋದು. ನಮ್ಮನ್ನು ನಿರ್ಬಂಧ ಹಾಕಿದ್ದೀರಾ ಅಂದರೆ ಅದು ನಿರ್ಬಂಧ ಹಾಕುವಂಥದ್ದು ಜಿಲ್ಲಾಧಿಕಾರಿಗಳಲ್ಲ, ನಾವು ಪೊಲೀಸ್ ಅವ್ರ ಮೇಲೆ ಇದು ಮಾಡೋಂಥದ್ದಿಲ್ಲ. ಕಾನೂನು ಬಿಟ್ಟೇನೋ ಮಾಡ್ತಾಯಿಲ್ಲ. ಕಾನೂನಾತ್ಮಕವಾಗಿ ನಾನು ತಪ್ಪು ಮಾಡಿದ್ರೆ ನನ್ನೂ ಅರೆಸ್ಟ್ ಮಾಡಲಿ. ಈಗ ಯಾರು ಕಾನೂನು ಕೈಗೆ ತೊಗೊಂಡು ಬಂದ್ ಮಾಡಿದಾರೋ ಅವ್ರನ್ನೂ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮದೊಂದು ಮನವಿ ಸರ್.
ಮತ್ತು ನೀವು ಜಿಲ್ಲಾ ಮಟ್ಟ ಸೇರಿದಂತೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ವಿಡಿಯೋಗಳು. ಈಗ ಸುಮಾರು ಜನ ರಾಜ್ಯ ಮಟ್ಟದಿಂದ ನಿಮ್ಮ ಅದನ್ನ ಸಮಸ್ಯೆಗಳು ಹೇಳ್ಬೇಕಂತ ಬರ್ತಾ ಇದ್ದಾರೆ. ಇವ್ರಿಗೆಲ್ಲ ಸ್ಪಂದನೆ ಕೊಡ್ತೀರಾ? 100% ಕೊಡ್ತೀನಿ. ನಾನು ಬದುಕಿರೋ ಗಂಟೆ ಕೊಡ್ತೀನಿ. ನಾನು ಬದುಕಿರೋ ಗಂಟೆ ನಾನು ನಂಬ್ಕೊಂಡು ಬಂದಿರೋಂಥ ಜನಗಳ ಪರವಾಗೇ ನಿಂತ್ಕೊತೀನಿ ಹೊರತು ಯಾವತ್ತೂ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳಲ್ಲ. ಮತ್ತು ಅವರು ವಿರುದ್ಧವಾಗಿರೋರ ಜೊತೆ ಕೂಡ ಕೈ ಜೋಡಿಸಲ್ಲ. ಥ್ಯಾಂಕ್ ಯು.